ನಮಸ್ತೆ, ನಾನು ನಿಮ್ಮ ಶ್ರೀಪತಿ ಹೆಗಡೆ ಹಕ್ಕಲಾಡಿ. ಎಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ದೇವರ ಸುಳ್ಳಾದರೆ ದೇವಸ್ಥಾನ ಸುಳ್ಳ, ರಾಮ ಕಲ್ಪನೆ ಆದರೆ ಅವನ ಮಂದಿರ ನಿಜ ಅಲ್ವಾ? ಸನಾತನ ಡೋಂಗಿ ಹಾಗಾದರೆ ಕಣ್ಣು ಮುಂದಿರುವ ವಿಜ್ಞಾನಕ್ಕೂ ನಿಲುಕದ ಅಚ್ಚರಿ ಸುಳ್ಳ. ಎಡಚರರು ಜಾತ್ಯತೀತರ ಹಠಕ್ಕೆ ಬಿದ್ದು ಬಹುಸಂಖ್ಯಾತರ ನಂಬಿಕೆಗೆ ಮೇಲೆ ಪ್ರಹಾರ ಮಾಡೋದು ಎಷ್ಟು ಸರಿ? ಬಹುಸಂಖ್ಯಾತರ ಭಾವನೆಗೂ ಬೆಲೆ ಕೊಡಬೇಕಲ್ವಾ? ಬೇರೆಲ್ಲೂ ಕಂಡುಬಾರದ ಅಚ್ಚರಿ ಭಾರತದಲ್ಲಿದೆ. ಇಲ್ಲಿಯ ಅಚ್ಚರಿ ವೈಚಿತ್ರ್ಯ, ನಿರ್ಮಾಣ ಕೌಶಲ್ಯ, ವಿಜ್ಞಾನಕ್ಕೂ ನಿಲುಕದೆ ಉಳಿದಿರೋದು ಸುಳ್ಳ. ಇಂಥದ್ದೊಂದು ಅಚ್ಚರಿ ದೇವಸ್ಥಾನಗಳಲ್ಲಿ ಒಂದು ಒರಿಸ್ಸಾ ಶ್ರೀ ಜಗನ್ನಾಥ ಮಂದಿರ. ಗಾಳಿ ವಿರುದ್ಧ ಹಾರುವ ಧ್ವಜ, ವಾಸ್ತು ವಿನ್ಯಾಸ, ಮಂದಿರ ಪ್ರವೇಶದ ನಂತರ ಸಮುದ್ರದ ಬೋರ್ಗರಿತವು ಸೈಲೆಂಟ್ ಆಗುವ ಸೌಂಡ್ ಪ್ರೂಫು, ಇವತ್ತಿಗೂ ಪ್ರಸಾದ ಕಡಿಮೆಯಾಗದೆ ಹೆಚ್ಚು ಆಗದೆ ಖಾಲಿಯಾಗುವ, ರಥೋತ್ಸವದಲ್ಲಿ ಕೋಟ್ಯಾಂತರ ಭಕ್ತರು ಭಾಗವಹಿಸುವ ಜಗನ್ನಾಥನ ಭಂಡಾರ ರಹಸ್ಯ ಏನು ನೋಡಿಕೊಂಡು ಬರೋಣ ಬನ್ನಿ. ಚಾರ್ಧಾಮ್ ಕ್ಷೇತ್ರಗಳಲ್ಲಿ ಒರಿಸ್ಸಾ ಪುರಿ ಶ್ರೀ ಜಗನ್ನಾಥ ದೇವಸ್ಥಾನ ಒಂದು. ಐತಿಹಾಸಿಕ ಹಿನ್ನೆಲೆ, ದೇವಸ್ಥಾನದಲ್ಲಿ ಇಂದಿಗೂ ನಡೆಯುವ ಅಚ್ಚರಿ ತರ್ಕಕ್ಕೂ ನಿಲುಕದ ಸಂಗತಿ. ಶ್ರೀಕೃಷ್ಣ ದೇಹ ತೆರೆದ ನಂತರ ಅಂತಿಮ ಸಂಸ್ಕಾರ ನಡೆಯಿತು. ಇಡೀ ದೇಹ ಪಂಚಭೂತದಲ್ಲಿ ಲೀನವಾದರೂ ಕೃಷ್ಣನ ಹೃದಯ ಇಂದಿಗೂ ಸುರಕ್ಷಿತವಾಗಿದೆ. ಜಗನ್ನಾಥ ಮರದ ವಿಗ್ರಹದೊಳಗೆ ನೆಲೆಸಿದ್ದಾನೆ. ವಿಗ್ರಹದಿಂದ ಹೃದಯ ಬಡಿತ ಕೇಳಿ ಬರುತ್ತದೆ ಎನ್ನಲಾಗುತ್ತಿದ್ದು ಅಚ್ಚರಿ ಇಲ್ಲದೆ ಮತ್ತಿನ್ನೇನು. ಜಗನ್ನಾಥ ದೇವಸ್ಥಾನ ಗೋಪುರದ ಮೇಲೆ ಹಕ್ಕಿ ಇರಲಿ, ವಿಮಾನ ಹಾರಲ್ಲ. 45 ಅಂತಸ್ತಿನ ಗೋಪುರದ ನೆರಳು ಭೂಮಿ ಮೇಲೂ ಬೀಳಲ್ಲ. ವಿರುದ್ಧ ದಿಕ್ಕಿನಲ್ಲಿ ಬೀಸುವ ಗಾಳಿ 1 ಟನ್ ತೂಕದ ಸುದರ್ಶನ ಚಕ್ರ ಪುರಿಯಲ್ಲಿ ಎಲ್ಲೇ ನಿಂತು ನೋಡಿದರೂ ಕಾಣುವ, ನಮ್ಮನ್ನೇ ನೋಡುವ ಹಾಗೆ ಹಲವು ವೈಚಿತ್ರಗಳು ಜಗನ್ನಾಥ ದೇವಾಲಯದ ರತ್ನ ಭಂಡಾರ ಒಂದು. 46 ವರ್ಷ ಬಳಿಕ ದೇವಸ್ಥಾನ ಭದ್ರತಾ ಕೊಠಡಿಯಲ್ಲಿರುವ ರತ್ನಾಭರಣ ಸರ್ಪ ರಕ್ಷಣೆ ಮಾಡುತ್ತದೆ ಎನ್ನಲಾಗುತ್ತಿದೆ. ಒರಿಸ್ಸಾ ಮಾಜಿ HC ನ್ಯಾಯಾಧೀಶ ವಿಶ್ವನಾಥ್ ರಾತ್, ದೇವಾಲಯ ಆಡಳಿತ ಅಂದರೆ SJTA ಮುಖ್ಯ ಆಡಳಿತಗಾರ ಅರವಿಂದ ಪಾತಿ, ASI DB ಗಡಾನಾಯಕ್, ಪುರಿ ಪಟ್ಟದ ರಾಜ ಗಣಪತಿ ರಾಜನ ಪ್ರತಿನಿಧಿ ಸದಸ್ಯರ ತಂಡ ಆಭರಣ ಕೊಠಡಿ ಬಾಗಿಲು ಓಪನ್ ಮಾಡಿದೆ. 1978ರಲ್ಲಿ ಆಗಿನ ಒಡಿಶಾ ಗವರ್ನರ್ BD ಶರ್ಮಾ ನೇತೃತ್ವದ 9 ಸದಸ್ಯರ ಸಮಿತಿ ಕೊನೆಯದಾಗಿ ರತ್ನ ಭಂಡಾರ ಬಾಗಿಲು ತೆರೆದಿದ್ದರೆ, ಅದಾದ ನಂತರ ಮತ್ತೆ ರತ್ನ ಭಂಡಾರ ಓಪನ್ ಮಾಡಿರಲಿಲ್ಲ. 2018ರಲ್ಲಿ 16 ಜನರ ತಂಡ ರತ್ನಾಭರಣ ಭಂಡಾರ ಪರಿಶೀಲಿಸಲು ಪ್ರಯತ್ನಿಸಿತು. ಆದರೆ ಭಂಡಾರದ ಕೀ ಸಮಸ್ಯೆಯಿಂದ ಪ್ರಯತ್ನ ವಿಫಲವಾಗಿದೆ. ರತ್ನ ಭಂಡಾರ ಕೋಣೆ ಮೂಲ ಬಿಗದಕ್ಕೆ ಕಳೆದಿದ್ದಲ್ಲ, ಪೂರಿ ಜಿಲ್ಲಾಡಳಿತ ಬಳಿದ ನಕಲಿ ಕೀ ಬಳಸಿ ಖಜಾನೆ ತೆರೆಯಲಾಗಿದೆ. ರತ್ನ ಭಂಡಾರ ಬಾಗಿಲು ತೆಗೆಯುತ್ತಿದ್ದಂತೆ ಸ್ಥಳದಲ್ಲಿದ್ದ SP ಪಿನಾಕ್ ಶರ್ಮಾ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ಚಿಕಿತ್ಸೆ ನಂತರ ಅವರು ಚೇತರಿಸಿಕೊಂಡಿದ್ದಾರೆ. ರತ್ನ ಭಂಡಾರ ಬಾಗಿಲು ತೆರೆಯುತ್ತಿದ್ದಂತೆ ದೇವಾಲಯದ ಬಳಿ ನೂರಾರು ಬಾವಲಿ ಹಾರುತ್ತಿದ್ದ ವಿಚಿತ್ರ ಘಟನೆ ನಡೆದಿದೆ. ದೇವಾಲಯದ 4 ದ್ವಾರಗಳಲ್ಲಿ ಬಾವಲಿಗಳಿವೆ. ಆದರೆ ಇಷ್ಟು ಬಾವಲಿಗಳು ದೇವಾಲಯದ 22 ಮೆಟ್ಟಿಲುಗಳ ಬಳಿ ಹಾರುತ್ತಿರುವುದು ಇದೇ ಮೊದಲು ಎನ್ನಲಾಗುತ್ತಿದೆ. ಆಭರಣಗಳ ತಪಾಸಣೆಯೂ ನಡೆಯುತ್ತೆ. ಇನ್ನು ಜಗನ್ನಾಥ ಮತ್ತು ಪುರಿ ರಾಜರಿಗೆ ದಾನವಾಗಿ ಉಡುಗೊರೆಯಾಗಿ ಬಂದ ವಜ್ರ ಹಾಗೂ ಚಿನ್ನಾಭರಣ ರತ್ನ ಭಂಡಾರದ ಹೊರ ಮತ್ತು ಒಳಕೋಣೆಗಳಲ್ಲಿದೆ. ಅನೇಕ ಬೆಲೆ ಬಾಳುವ ವಸ್ತುಗಳು ಇದೆ ಎನ್ನಲಾಗುತ್ತೆ. ರತ್ನ ಭಂಡಾರದಲ್ಲಿನ ಬೆಲೆ ಬಾಳುವ ವಸ್ತುಗಳ ಡಿಜಿಟಲ್ ಪಟ್ಟಿ ಸರ್ಕಾರ ಮಾಡುತ್ತಿದೆ. ಅದು ಅವುಗಳ ತೂಕ ಮತ್ತು ನಿರ್ಮಾಣದ ವಿವರ ಹೊಂದಿರುತ್ತೆ. ಒಂದು ಪೆಟ್ಟಿಗೆ ಭಾರ ಎಷ್ಟು ಗೊತ್ತಾ? ಮರದಿಂದ ಮಾಡಿದ ಪೆಟ್ಟಿಗೆ ಎತ್ತಲು 8 ರಿಂದ 10 ಜನ ಬೇಕು. ದೇವಾಲಯದ ಖಜಾನೆ 1978ರಲ್ಲಿ ಅಧಿಕೃತವಾಗಿ ತೆರೆಯಲಾಗಿತ್ತು. ಕೊಠಡಿಯಲ್ಲಿ ಭಾರಿ ಪ್ರಮಾಣದ ಚಿನ್ನದ ವಿಗ್ರಹ, ಆಭರಣ, ನಾಣ್ಯ, ದೇವರ ಆಭರಣ, ಬೆಲೆ ಬಾಳುವ ವಸ್ತುಗಳು, ಭಗವಾನ್ ಜಗನ್ನಾಥ, ಭಗವಾನ್ ಬಲಭದ್ರ ಹಾಗೂ ಸುಭದ್ರೆಯ ಆಭರಣಗಳು ಎನ್ನಲಾಗಿದೆ. ದೇವಾಲಯಕ್ಕೆ ರಾಜ ಮಹಾರಾಜರು ಕಾಣಿಕೆಯಾಗಿ ವಜ್ರಾಭರಣ, ಬೆಳ್ಳಿ, ಬಂಗಾರದ ಮೂರ್ತಿ, ಬಂಗಾರದ ಗಟ್ಟಿ ನೀಡಿದ್ದರು ಎನ್ನಲಾಗುತ್ತಿದೆ. ಎಲ್ಲ ಪರಿಪೂರ್ಣವಾದ ನಂತರ ಆಭರಣಗಳ ಟ್ಯಾಲಿ ನಡೆಯುತ್ತೆ. ಇಷ್ಟೇ ಅಲ್ಲ, ಪುರಿ ಜಗನ್ನಾಥ ದೇವಾಲಯ ಹಲವು ಅಚ್ಚರಿಗಳ ತನ್ನಲ್ಲಿಟ್ಟುಕೊಂಡಿದೆ. ದೇವಾಲಯದ ರಚನೆ ಸಹ ಒಂದು ದೊಡ್ಡ ಅಚ್ಚರಿ. ದೇವಾಲಯದ ಬಾವುಟ ಗಾಳಿಗೆ ವಿರುದ್ಧ ಹಾರುವುದು,
ದೇವಾಲಯದ ಮೇಲಿರುವ 1 ಟನ್ ತೂಕದ ಸುದರ್ಶನ ಚಕ್ರ ಸಹ ಈಗಿನ ಇಂಜಿನಿಯರಿಂಗ್ ಕ್ಷೇತ್ರಕ್ಕೆ ಸವಾಲು. ಬಲಭದ್ರ ಸುಭದ್ರ ಸಹಿತ ಜಗನ್ನಾಥನ ಪೂಜೆಯಲ್ಲಿ ನಡೆಯುತ್ತೆ. ಈ ಹಿಂದೆ ಆಭರಣ ಕೊಟ್ಟರೆ ಬಾಗಿಲು ತೆರೆಯಲು ಕೊಠಡಿ ಕೀಲಿಕೆ ಕಳೆಯಾಗಿದ್ದು ವಿಚಾರ ಬಹಳ ಚರ್ಚೆ, ವಿವಾದ ಹುಟ್ಟುಹಾಕಿತ್ತು. ಆದರೆ 2018ರಲ್ಲಿ ಅಂದಿನ DC ಕಚೇರಿಯಲ್ಲಿ ನಕಲಿ ಕೀ ಎಂಬ ಲಕೋಟೆ ಪತ್ತೆಯಾಗಿ ಭಾರೀ ಗದ್ದಲ ಸೃಷ್ಟಿಸಿತ್ತು. ಈ ಹುಡುಕಾಟ ಸಂಬಂಧ ನ್ಯಾಯಾಂಗ ತನಿಖೆಗೂ ಆದೇಶಿಸಲಾಗಿತ್ತು. ಸದ್ಯ ಈಗ ಬಾಗಿಲು ತೆಗೆದು ಒಳಗಿದ್ದ ಖಜಾನೆ ಹೊರಗೆ ತೆಗೆಯಲಾಗಿದೆ. ಸದ್ಯದಲ್ಲೇ ಅಲ್ಲಿದ್ದ ಆಭರಣಗಳು ಸೇರಿ ಖಜಾನೆಯ ಮಾಹಿತಿ ಸರ್ಕಾರ ಬಹಿರಂಗಪಡಿಸಲಿದೆ. 1978ರಲ್ಲಿ ಪುರಿ ಜಗನ್ನಾಥ ದೇವಾಲಯದ ರತ್ನ ಭಂಡಾರ ತೆಗೆದಿದ್ದಾಗ 28.38 kg ಚಿನ್ನದ ಸುಮಾರು 454 ತೊಲೆ ಆಭರಣ, 221.53 kg ಬೆಳ್ಳಿ ಇತ್ತು. ಬೆಳ್ಳಿಯ 292 ಆಭರಣ ದೊರಕಿತ್ತು. ಅಂದು 70 ದಿನ ಅಧಿಕಾರಿಗಳು ಶೋಧನೆ ನಡೆಸಿದರು. ಅನ್ನಂಗ ಭೀಮದೇವ ಕ್ರಿಸ್ತಶಕ 1238ರವರೆಗೆ ಒಡಿಶಾ ಪ್ರದೇಶದ ರಾಜನಾಗಿದ್ದ. ಅವನ ಅಧಿಕಾರಾವಧಿಯಲ್ಲಿ ಪುರಿ ದೇವಾಲಯಕ್ಕೆ 1.25 ಲಕ್ಷ ತೊಲೆ ಚಿನ್ನ ದಾನವಾಗಿ ನೀಡಿದ್ದ ಎಂದು ಇತಿಹಾಸ ಹೇಳುತ್ತೆ. 1465ರಲ್ಲಿ ರಾಜ ಕಪಿಲೇಂದ್ರ ದೇವ್ ಕೂಡ ಸಾಕಷ್ಟು ಚಿನ್ನ ದಾನ ಮಾಡಿದ್ದ ಎಂಬ ಬಗ್ಗೆಯೂ ಉಲ್ಲೇಖ ಇದೆ. ಸ್ನೇಹಿತರೆ, ಇದಿಷ್ಟು ಪುರಿ ಜಗನ್ನಾಥನ ಮಹಿಮೆ. ನೀವಿನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ, ದಯವಿಟ್ಟು ಲೈಕ್ ಮಾಡಿ, ಅಭಿಪ್ರಾಯ ತಿಳಿಸಿ. ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.